ಬುದ್ಧಿಯೊಳಗೆ ಪ್ರಸಿದ್ಧನವನೋ ವೃತ್ತಿ ಕೊಡುವ ಜಗತ್ತ ಜನಕ್ಕೆ. ಬುದ್ಧಿಯೊಳಗೆ ಪ್ರಸಿದ್ಧನವನೋ ವೃತ್ತಿ ಕೊಡುವ ಜಗತ್ತ ಜನಕ್ಕೆ. ಚಂದ್ರ ತಾರೆಯರ ಶಿವಕುಮಾರ ಚಂದ್ರ ತಾರೆಯರ ಸಮಾಗಮದಿಂದ ಉತ್ಪತ್ತಿಯಾದಂಥ ಈ ಬುಧಗ್ರಹ ಮನುಷ್ಯನಿಗೆ ಒಂದು ಬಿಟ್ಟರೆ ಒಳ್ಳೆ ಬುದ್ಧಿಯನ್ನ, ಒಳ್ಳೆ ಜ್ಞಾನವನ್ನ, ಒಳ್ಳೆ ಸನ್ಮಾರ್ಗವನ್ನು ಕೊಡ್ತಾನೆ. ಅದಕ್ಕೆ ಹೇಳ್ತಾರೆ ಬುಧ ಸನ್ಮಾನಿತ. ಆ ಬುಧಗ್ರಹ ಒಂದು ಬಿಟ್ರೆ ಸನ್ಮಾನಗಳು, ಹೊಗಳಿಕೆಗಳು ಯಥೇಚ್ಛವಾಗಿ ಮನುಷ್ಯನಿಗೆ ದೊರಕುತ್ತೆ ಅಂದ ಮೇಲೆ ಅಂತಹ ಬುಧಗ್ರಹಕ್ಕೆ ಹೆಸರ ಕಾಳನ್ನು ಪೂಜೆಗೆ ಆಗಿತ್ತು. ಅರಿಶಿನ, ಕುಂಕುಮ, ಗಂಧ ಎಲ್ಲವನ್ನ ಸಮರ್ಪಣೆ ಮಾಡಿ ಫಲಪುಷ್ಪಾದಿಗಳನ್ನ ಭಗವಂತನಿಗೆ ನೈವೇದ್ಯ ಮಾಡಿ ದರ್ಬೆ ಗುರುಗೆ, ರಾಹುಕೇತುಗೆ ದರ್ಬೆ, ಅರಳಿ ಯಾವ ಬುಧದೇವನನ್ನು ನಾವೇನಂತ ಬೇಡ್ಕೋಬೇಕು ಆ ಭಗವಂತನ ಹತ್ರ ಅಂದ್ರೆ ಪ್ರಿಯಾಂಗು ಕಲಿಕಾ ಶ್ಯಾಮಾಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾ ಮಹಾರಾಜ ಸತ್ಯವ್ರತ ಹೇಳಿದ ಆತನಿಗೂ ನನ್ನ ಅನಂತ ಕೋಟಿ ವಂದನೆಗಳು. ಸ್ವಾಮಿ, ಇನ್ನು ಮುಂದಿನ ಗ್ರಹ ಗುರುಗ್ರಹ. ನಗುರೋರಧಿಕಂ, ಜಗತ್ತಲ್ಲಿ ಗುರುವೇ ದೊಡ್ಡವನು. ಬಸವಣ್ಣನ ಕಡೆ ಹೇಳ್ತಾರೆ ಗುರುವು ಹರನ ತೋರಬಲ್ಲನೆಯ, ಹರನು ಗುರುವ ತೋರಬಲ್ಲನೆ ಎಂದರು. ಗುರು ಬೇಕಾದ್ರೆ ಹರ ಎಲ್ಲಿದ್ದಾನೆ ಅಂತಕ್ಕಂಥ ವಿಚಾರವನ್ನು ತಾನು ತಿಳಿಸಬಲ್ಲಂತೆ. ಆದರೆ ಹರನಿಗೂ ತಿಳಿಯದು ಗುರುವಿನ ವಿಚಾರ. ಅಂದ ಮೇಲೆ ಅಂತಹ ಸದ್ಗುರುವನ್ನ, ಅಂತಹ ಬೃಹಸ್ಪತಾಚಾರ್ಯರನ್ನ ನಾವು ಕೊಂಡಾಡಿದ್ದಿ ಆದ್ರೆ, ಅವನು ನಮಗೆ ಒಲಿದಿದ್ದಿ ಆದ್ರೆ ಖಂಡಿತವಾಗ್ಲೂ ಅವನು ಕೊಡ್ತಕ್ಕಂಥ ಭಾಗ್ಯ ಏನು ಗೊತ್ತಾ? ವಿದ್ಯಾದಾನ. ಆ ಗುರು ಒಂದು ಬಿಟ್ರೆ, ರೂ ಅಂದ್ರೆ ಕತ್ತಲೆಯಿಂದ, ರೂ ಅಂದ್ರೆ ಬೆಳಕಿನ ಕಡೆ ಕರ್ಕೊಂಡು ಅಂತಹ ಗುರುವನ್ನ ಭೂಲೋಕದ ಮಾನವರಾದ ನಾವುಗಳು ಶ್ರದ್ಧಾಭಕ್ತಿಯಿಂದ ಏನಂತ ಬೇಡ್ಕೋಬೇಕು ಅಂದ್ರೆ ದೇವಣಾಂಚ ಋಷೀಣಾಂಚ ಗುರುಣಾಂಚ ಸದನ್ನಿವಂ ಬುದ್ಧಿಭೂತಂ ತ್ರಿಲೋಕೇಶಂ ನಮಾಮಿ ಬೃಹಸ್ಪತ್ಯೋ ನಮಾಮಿ ಬೃಹಸ್ಪತ್ಯೋ. ಸ್ವಾಮಿ, ಮುಂದಿನ ಗ್ರಹ ಕಂಪ್ಲೀಟ್ ಆಗಬೇಕು.